ಆದ್ರೂ ಏನೇ ಅಂದ್ರೂ ಈಗ ನಾವು ನೀವು ಅಂತ ಮಾತಾಡು ಈ ಭೀಷ್ಮನ್ ತರ ಹಿಂಗಲ್ ಬಾ ಅಂದ್ರೆ ಮೇಡಮ್ ಅಂದ್ರೆ ಇಡೀ ಸಿನಿಮಾ ನೋಡಿದಾಗ ಅಥವಾ ನಾನು ಸುಮಾರು ಸಲ ಸಿನಿಮಾನ ನೋಡಿದ್ದೀನಿ ವೈಯಕ್ತಿಕವಾಗಿ ನೋಡಿದ್ದೀನಿ. ಬಟ್ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅಂದರೆ ಯಾವ ಪಾತ್ರನೂ ಇದು ಬೇಡ ಅಂತ ಆಗಲಿ, ಯಾವ ಪಾತ್ರ ಆಗಲಿ ಇದು ನಿಭಾಯಿಸಿಲ್ಲ ಅಂತಲ್ಲ, ಪ್ರತಿಯೊಂದು ಪಾತ್ರನೂ ಅವ್ರವ್ರ ಪಾತ್ರಗಳನ್ನು ಅವ್ರವ್ರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಇದರಲ್ಲಿ ಒಂದು ಭವಿಷ್ಯ ಇದೆ. ಅಂದರೆ ಈ ಸಿನಿಮಾ ಧರ್ಮಂ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಂದು ಪಾತ್ರಕ್ಕೂ ಕನ್ನಡದಲ್ಲಿ ಒಂದು ಭವಿಷ್ಯ ಇದೆ ಅಂತಲೇ ಹೇಳ್ಬೋದು. ಸೊ ಅದು ಈ ಒಂದು ಧರ್ಮಂ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು, ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಿರೋದು ಇದೆಯಲ್ಲ, ನಿಜಕ್ಕೂ ಇದು ಒಂದು 7 ಜನ್ಮದ ಪುಣ್ಯನೋ ಅಂತ, ಪೂರ್ವಜನ್ಮದ ಪುಣ್ಯನೋ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು ಅವಕಾಶ. ಅದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಿರ್ದೇಶಕರಿಗೆ. ಅದಕ್ಕಿಂತ ಒಂದು ಮೇಲ್ಗೈ ಹೋಗ್ಬೇಕನ್ನೋದು ಇದಕ್ಕೆ ನಂಬಿ ಬಂಡವಾಳ ಹಾಕಿದಂತಹ ನಿರ್ಮಾಪಕರಿಗೆ ಹೋಗಬೇಕಾಗತ್ತೆ. ಸೊ ಎಲ್ಲರೂ ತಾಂತ್ರಿಕವಾಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂದರೆ 100 ಪಟ್ಟು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಹಾಗಾಗಿ ಆ ಒಂದು ಟ್ರೈಲರ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮೇಕಿಂಗ್ ಸ್ಟೈಲ್ ಇರ್ಬೋದು, ನಮ್ಮ ನಾಗ್ ಶೆಟ್ಟಿ DOP ಸರ್ ಇರ್ಬೋದು, ಪ್ರತಿಯೊಬ್ಬರೂ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಮೇಡಮ್. ಆ ಅದ್ಭುತತೆಯೇ ನಮ್ಮನ್ನು ಇವತ್ತಿಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾನು. ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಾರಿಗಿರ್ಬೋದು, ಒಂದು ವಿಶೇಷವಾದ ಸ್ಟೈಲಿಂಗ್ ಕೊಟ್ಟಿದ್ದಾರೆ. ಅಂದರೆ ಕಾಸ್ಟ್ಯೂಮ್ಸ್ ಇರ್ಬೋದು, ಆ ಗೆಟಪ್ ಇರ್ಬೋದು, ಪ್ರತಿಯೊಂದೂ ಅಷ್ಟೇ. ನಮ್ಗೆಲ್ರಿಗೂ ಪುಣ್ಯ ಏನಂತಂದ್ರೆ ಅವರ ಜೊತೆನಲ್ಲಿ ನಾವು ಅಭಿನಯಿಸೋದು ಇಲ್ಲ ಸರ್, ನನ್ನ ಸೌಭಾಗ್ಯ ಅಂತ. ಯಾಕೆ ಅಂತಂದ್ರೆ ಇಂಥ ಒಂದು ಅದ್ಭುತ ನಟರು. ನಾನು ಏನು ಗೊತ್ತಾ, ಇಲ್ಲಿ ಮೇಡಮ್ ಏನು ಅಂತಂದ್ರೆ, ಈಗ ಒಬ್ಬನು 10 ಸೆಂಚುರಿ ಹೊಡಿತಾನೆ, ನೆಕ್ಸ್ಟ್ ಅವನು 10 ಸೆಂಚುರಿ ಹೊಡಿತಾನೆ ಅಂತ ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಬಾಲಿಗೆ ಔಟು ಆಗ್ಬೋದು. ಹಾಗಾಗಿ ಈ ಕಲಿವಿಕೆ ಏನಿದೆಯಲ್ಲ, ಪ್ರತಿಯೊಬ್ಬರ ಹತ್ರನು ಕಲಿಯೋದಿದೆ ಮೇಡಮ್. ಶಶಿ ಹತ್ರ ನಾನು ಕಲಿತಿದ್ದೀನಿ. ಏನೇ ಅಂದ್ರೆ ಸರ್, ಇದು ನಾನು ಚಿಕ್ಕ ಹುಡುಗನಿಂದನೂ ನಮ್ಮ DD1 ಅಲ್ಲಿ ಚಾನಲ್ಸ್ ಅಲ್ಲಿ ನಾವು ಸೀರಿಯಲ್ಗಳೆಲ್ಲ ನೋಡ್ತಾ ಇದ್ವಿ. ನಾವು ಚಿಕ್ಕ ಹುಡುಗರು ಅವಾಗ, ಆ ಚಿಕ್ಕ ಹುಡುಗರಿಂದನೂ ಸಾರ್ ಅಭಿನಯ ಮಾಡ್ತಾರೆ. ಅವರೆಲ್ಲರನ್ನ ನೋಡಿ ನಾವು ಕಲ್ತ್ಕೊಂಡು ಬಂದಿದ್ದೇವೆ ಹೊರತು ಯಾವ್ದು ಇನ್ಬಿಲ್ಟ್ ಆಗಿ ಬರಲ್ಲ ಮೇಡಮ್. ಖುಷಿ ಇದೆ. ಆ ಚಿಕ್ಕ ಮಗು ಇದೆಯಲ್ಲ, ಇವತ್ತು ಇಷ್ಟು ಒಂದು ದೊಡ್ಡ ಮರವಾಗಿ ಬೆಳೆದಿರೋದು ಏನು ಅಂತ ನನಗೆ ಖುಷಿ. ನಾನು ಯಾವತ್ತೂ ಜಲಸಿ ಪಡೋದೇ ಇಲ್ಲ. ಅಂದ್ರೆ ಹಿಂಗೆ ಬೆಳಿಬೇಕು ನಮ್ಮ ಹುಡುಗರು, ನಮ್ಮ ಕನ್ನಡದ ಹುಡುಗರು ಬೆಳಿಬೇಕು, ಆ ಮೇರು ಪರ್ವತವನ್ನು ಹತ್ತಬೇಕು ಅನ್ನೋದೇ ನನ್ನ ಆಸೆ. ನಾನು ಎಷ್ಟೋ ಸರಿ ಶಶಿ ಹತ್ರನು ಹೇಳಿದೀನಿ, ಮುಂದೆ ಬರಬೇಕು ನೀವು. ಇವ್ರು ಕರೆಸ್ತಾರೆ. ಅದೊಂದು ಒಳ್ಳೆ ಗುಣ. ಏನಂತ ಹೇಳಿದ್ರೆ, ಪ್ರತಿ ಸಲ ನಮ್ಮ ಮೂವಿ ಪ್ರೀಮಿಯರ್ ಆದಾಗ್ಲೂ ಅಷ್ಟೇ, ಯಾವ್ದೇ ಮೊನ್ನೆ ಹಾವೇರಿಗೆ ಹೋದಾಗ್ಲೂ ಅಷ್ಟೇ, ಅಶೋಕ್ ಸರ್ ಒಬ್ರೆ ಎದುರುಗಡೆ ನಿಂತು, ನಮ್ಮ ಡೈರೆಕ್ಟರ್ ಬಿಡಿ ಪೂರ್ತಿ ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ, ಅವರೊಬ್ಬರೇ ಅವರಾಗೇನೆ ಕರೆದು ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ, ಇವರು ನಮ್ಮ ಚಿತ್ರದ ನಾಯಕ, ಇವರು ನಮ್ಮ ಚಿತ್ರದ ವಿಲನ್, ಇವರು ನಮ್ಮ ಚಿತ್ರದ ನಾಯಕಿ ಅಂತೇಳಿ. ಮೇಡಮ್ ಅದು ಒಂದೇ ಸರ್, ಇದನ್ನೇ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೇಡಮ್. ಅದೇನು ಗೊತ್ತಾ, ಅದೆಲ್ಲರಿಗೂ ಬರೋದಿಲ್ಲ ಮೇಡಮ್. ಅಂತ ಗುಣ ಯಾರು ಬರೋದಿಲ್ಲ. ನಮ್ಮ ಜೊತೆ ಬೇರೆ ನಟರನ್ನು ಬೆಳೆಸೋಣ ಅನ್ನೋ ಒಳ್ಳೆ ಗುಣ ಯಾರಿಗೂ ಬರೋದಿಲ್ಲ. ಅಂಡ್ ಇನ್ನೊಂದು, ನೀವು ಇದ್ರ ಬಗ್ಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ತುಂಬಾ ಮೂವಿಗಳು, ಚಿತ್ರಗಳು ರಿಲೀಸ್ ಆಗಿರೋದನ್ನ ನೋಡಿದಿರಿ ಆಯ್ತಾ. ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ಗಳಲ್ಲಿ ಹೀರೋ ಹೀರೋಯಿನ್ಸ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಮೇಜರ್ಲಿ ಪ್ರೊಡ್ಯೂಸರ್ ಇದ್ರು ಇರ್ಬೋದು, ಇಲ್ದಿರ್ಬೋದು. ಯಾವ ದೊಡ್ಡ ಸಪೋರ್ಟಿಂಗ್ ಆರ್ಟಿಸ್ಟ್ ಅವರೆಲ್ಲ ಇಂಟರ್ವ್ಯೂಗೂ ಅವರ ಟೈಮ್ ಅನ್ನ ಕೊಟ್ಟು ಬಿಟ್ಟು ಬಂದಿದ್ದಾರೆ ಹೇಳಿ. ಅದರಲ್ಲಿ ಧರ್ಮಂ ಜೊತೆಗೆ ಅವರು ಬಿಗಿನಿಂಗ್ ಇಂದ ಈಗ ತನಕ ಇದ್ದಾರೆ. ಶಶಿ ಬೇರೆ ಮನೆ ನೋಡ್ಕೊಂಡ್ಬಿಟ್ಟ. ಓಕೆ, ಇದು ಧರ್ಮಂ ಧರಣಿ ಅಲ್ಲ, ಧರ್ಮಂ ಧರಣಿ, ಇದು ನಮ್ಮನೆ ಧರಣಿ ಅಲ್ಲ. ಈಗ ಮೇಡಮ್, ನೀವು ಅವ್ರಿಗೆ ಕೇಳಿ ಸಿನಿಮಾದ ಬಗ್ಗೆ, ಅವರಿಗೆ ಸಾಕಷ್ಟು ಆಳ, ಅವ್ರ ಹತ್ರ ಕೇಳಿ. ಅದು 1918 1970 ಎಲ್ಲ ಹೇಳ್ಬಿಡು ಮಗ. ಧರ್ಮ ಜಾತಿ ಮಧ್ಯೆ ಆಗುವಂತಹ ಒಂದು ವಾರ್ ಅಂತಾನೆ ಹೇಳ್ಬೋದು. ಮತ್ತೆ ಸಾಕಷ್ಟು ವಿಚಾರಗಳನ್ನ ಕಟ್ಕೊಟ್ಟಿದೆ ಸಿನಿಮಾ. ಜೊತೆಗೆ ಒಂದು ಒಳ್ಳೆ ಅದ್ಭುತವಾದಂತಹ ಲವ್ ಸ್ಟೋರಿ. ಮತ್ತೆ ಎಲ್ಲರನ್ನೂ ಕಪ್ಪಾಗಿ ತೋರಿಸೋದಕ್ಕೆ ಕಾರಣ ಏನು ಗೊತ್ತಿಲ್ಲ. ಅದನ್ನ ನೀವು ನಿರ್ದೇಶಕರ ಹತ್ರ ಕೇಳಬೇಕು. ಅಂದ್ರೆ 1980 ಕಾನ್ಸೆಪ್ಟ್ ಅಂದ್ರೆ ಅವಾಗಿನ ಈಸ್ಟ್ಮನ್ ಕಲರೇ ಅದು ಇದಕ್ಕೆ ತಗೊಂಡ್ಬಂದಿರೋವಂಥದ್ದು. ಸೊ ಓವರ್ ಆಗಿ ಕಲರಿಂಗ್ ಮೇಕಪ್ ಮಾಡಿದಾಗ ನಮಗೆ ಅಲ್ಲಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಕತೆ ನಡೆಯುವ ಜಾಗ ಇದೆಯಲ್ಲ, ಏನು ಕತೆ ನಡೆಯುತ್ತಲ್ಲ, ಅಲ್ಲಿ ಆಗಿನ ಕಾಲದಲ್ಲಿ ಅದೇ ಕಲರ್ ಇದ್ದಿದ್ದು. ಯಾಕಂದರೆ ಓಪನ್ ಆಗಿ ಹೇಳೋಣ ಅಂತಂದ್ರೆ, ನಾಳೆ ರಿಲೀಸ್ ಇದೆ, ನಾನು ಓಪನ್ ಆಗಿ ಮಾತಾಡ್ತಿಲ್ಲ, ಆ ಕತೆ ಕೇಳ್ತಿತ್ತು.
ಅದೇ ಥರದ ಆ ಪಾತ್ರಧಾರಿಗಳನ್ನು, ಅದೇ ಆ ಬಣ್ಣಗಳನ್ನು ಕೇಳ್ತಾ ಇತ್ತು ಹಿಂಗೆ. ಅದಕ್ಕೋಸ್ಕರ ಅದನ್ನ ಇದು ಮಾಡೋದು. ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಮ್ಯಾಮ್. ರಾ ಮತ್ತೆ ಕಲ್ಟ್ ಇದೆ ಗೊತ್ತಾ, ಅದೊಂದು ಮೇಜರ್ ಅದೊಂದು ಇದಿದೆ ನೋಡಿ. ಈಗ KGF ಆ ಕಡೆ ಸೈಡ್ ಎಲ್ಲ ಹೋಗ್ಬೇಕಾದ್ರೆ ನೀವು ಅಲ್ಲಿನ ಪಾತ್ರಧಾರಿ, ನಾನು ದೊಡ್ಡ ಹೆಸರು ಮೂವಿ ಹೆಸರು ಯಾಕೆ ತಗೊಂಡೆ ಅಂದ್ರೆ ನೀವು ಆಲ್ರೆಡಿ ಎಲ್ಲರೂ ಆ ಚಿತ್ರನ ನೋಡಿದ್ದೀರಾ. ನಮ್ಮ ಚಿತ್ರ ನಾಳೆ ರಿಲೀಸ್ ಅನ್ನೋ ಆ ಹೆಸರು ತಗೊಂಡೆ, ಅಲ್ಲಿನ ಪಾತ್ರಧಾರಿಗಳನ್ನ ನೋಡಿದ್ದೀರಾ. ಸೊ ಅದೇ ರೀತಿ ಧರ್ಮಮಂತದಲ್ಲಿ ಬಂದಾಗ ಆ ಜಾಗದಲ್ಲಿ 1980s ಅಲ್ಲಿ ಈಗ ನೋಡಿ ಈ ಮೇಕಪ್ ಅದು ಈಗೆಲ್ಲರೂ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತದೆ, ಅದೆಲ್ಲ ಬಂದಿರೋದು ಈಗೀಗ. 1980s ಅಲ್ಲಿ ಹಳ್ಳಿಗಳಲ್ಲಿ ಏನಾಗ್ತಿತ್ತು, ಹಳ್ಳಿಗಳಲ್ಲಿ ಆ ಥರ ಸೌಕರ್ಯ ಸೌಲಭ್ಯಗಳು ಯಾವುದು ಕೂಡ ಇರಲಿಲ್ಲ. ಅಂಡ್ ಅದಾಗಿದ್ಮೇಲೆ ಒಂದು ಸರಾಯಿ ಕಾಯಿಸುವಂತ ಕುಟುಂಬದವರು ಹೇಗಿರ್ತಾರೆ, ಒಂದು ಕೀಳ್ವರ್ಗದಲ್ಲಿ ಜನಿಸಿದವರು ಹೇಗಿರ್ತಾರೆ ಅನ್ನೋದನ್ನ ಒಂದು ಕ್ಲೀನ್ ಆಗಿ ಒಂದು ನೀಟಾಗಿ, ಯಾಕಂದ್ರೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ವೆರಿ ಸೆನ್ಸಿಬಲ್ ಸಬ್ಜೆಕ್ಟ್. ಯಾಕಂತ ಹೇಳಿದ್ರೆ ಇದನ್ನ ಒಂಚೂರು ಆಚೆನೂ ಹೋಗುವಾಗಿಲ್ಲ, ಇದನ್ನು ಇಲ್ಲ. ಸೊ ಅದನ್ನ ಅಷ್ಟೇ ಕ್ಲೀನ್ ಆಗಿ ರೂಪಿಸ್ಬೇಕು. ಅದನ್ನ ನಮ್ಮ ಡೈರೆಕ್ಟರ್ ಸರ್ ನೋಡಿದ್ದಾರೆ. ಹಾಗಾಗಿ ಈಗ ನೋಡಿ ಅಷ್ಟೇ ಚೆನ್ನಾಗಿರೋ ಚಿತ್ರದಲ್ಲಿ ನನ್ನೊಬ್ಳು ಬೆಳ್ಳಗಿರೋ ಹುಡುಗಿನ ತಗೊಬರ್ಬೇಕಾರೆ ಈ ಹುಡುಗಿ ಯಾಕಪ್ಪ ಬಂದ್ಲು ಅಂತ ಅನ್ಕೋತಿರಲ್ವಾ ಅಲ್ವಾ. ಸೊ ಅದಕ್ಕೆ ಆ ಬಣ್ಣ ಆ ಚಿತ್ರಕ್ಕೆ ಅವಶ್ಯಕತೆ ಇರೋದ್ರಿಂದ ಆ ಎಲ್ಲಾ ಪಾತ್ರಧಾರಿಗಳು ಇನ್ಕ್ಲೂಡಿಂಗ್ ನಾನು ಎಲ್ಲರೂ ಅದೇ ತರ ಕಾಣಿಸ್ತೀವಿ. ಬೆಳಗ್ಗೆ ಇಲ್ಲಿ ಮಾತ್ರ ಬೆಳಕು ಕಾಣಿಸ್ತಿದ್ದಾರೆ, ಸಿನಿಮಾದಲ್ಲಿ ನಿಮ್ಗೇನು ಬೆಳಕು ಕಾಣೋದಿಲ್ಲ. ಖುಷಿ ಇದೆ, ನಮಗೇನು ಬೇಜಾರಿಲ್ಲ ಆ ಥರ. ಮೇಡಮ್ ನಾವಿರೋ ಥರ ಇದ್ದು ನೀವು ಚಿತ್ರನ ನೋಡಬಾರ್ದು ಮೇಡಮ್, ಆ ಥರ ಇರಬಾರ್ದು. ಆ್ಯಕ್ಚುಲಿ ನೀವು ನಿಜ ಜೀವನದಲ್ಲಿ ಹೇಗಿರ್ತೀರಾ ಅದು ಬಿಟ್ಟು ಹೊರಗಡೆ ನೀವು ಆ ಕಂಫರ್ಟ್ ಝೋನಿಂದ ಬಿಟ್ಬಿಟ್ಟು ಏನು ಬಂದು ಮಾಡ್ತೀರಿ ಅಂತ ಅವಾಗಲೇ ನೀವೊಬ್ಬ ಕಲೆಗಾರ ಅಂತ ಅನ್ನಿಸ್ಕೊಳ್ಳೋದು ಅದೇ ದೊಡ್ಡ ಚಾಲೆಂಜು. ಇಲ್ಲ ನಾನು ಬೆಳ್ಳಗಿದ್ದೀನಿ ನಾನು ಹಿಂಗೆ ಹೋಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪಾತ್ರಗಳು ಸಿಗಲ್ಲ. ನೀವು ಯಾವಾಗ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ, ಇಲ್ಲ ಎಂಥದೇ ಪಾತ್ರ ಕೊಟ್ಟರು ಪಾತ್ರ ಗೆಲ್ಬೇಕಷ್ಟೇ, ಅದಕ್ಕೆ ಎಷ್ಟೇ ಕಷ್ಟಪಡಿ. ಈಗ ನೋಡಿ ಅವರು ರಂಗಭೂಮಿಯಿಂದ ಬಂದವರು, ಅವರು ನಾಟಕಗಳನ್ನ ಮಾಡಿದವರು, ಅವರಿಗೂ ಸರಿಗೂ ಗೊತ್ತಿದೆ. ಇವರು ಕೂಡ ತುಂಬಾ ಪ್ರಾಕ್ಟಿಸ್ ಬಂದವರು, ಎಲ್ಲರೂ ಕೂಡ ರಂಗಭೂಮಿ ಕಲಾವಿದರೆ, ಎಲ್ಲರಿಗೂ ಕೂಡ ಆ ಪ್ರೀತಿ ಇದೆ. ನೀವು ಪ್ರತಿಯೊಬ್ಬರನ್ನು ನೋಡಿ, ಎಲ್ಲರಿಗೂ ಧರ್ಮಂ ಚಿತ್ರದ ಬಗ್ಗೆ ಪ್ರೀತಿ ಇದೆ. ಎಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡಿರೋರು ಇಲ್ಲಿ ಈ ಚಿತ್ರದಲ್ಲಿ, ಈ ಟೀಮ್ ನಲ್ಲಿ. ಇದ್ರ ಜೊತೆಗೆ ಮೀಡಿಯಾದವರು ವಾಲಂಟಿಯರ್ ಆಗಿ ಹೆಲ್ಪ್ ಮಾಡಿದವರು ನಮ್ಮನ್ನ ಇವತ್ತಿಷ್ಟು ಬೆಳೆಸ್ತಾರೆ. ನಿಮ್ಗೆ ಗೊತ್ತಾ, ಅಶ್ವವೇಗದಲ್ಲಿ ನಮ್ಮ ಮೊದಲ ಇಂಟರ್ವ್ಯೂ ಆಗಿರೋದು ಇದೇ ಚಾನೆಲ್. ಏನು ಇಲ್ದಿದ್ದಾಗ ನಾವೇನು ಮಾಡ್ಲಿಲ್ದಾಗ ನಮ್ಮ ಚಿತ್ರನ ಎಲ್ಲೋ ಅಲ್ಲಿ ನೋಡಿ ಎಲ್ಲೋ ಪರಿಚಯದಿಂದ ನಮ್ಮ ಪರಿಚಯ ಆಗಿ ಫಸ್ಟ್ ಕೂರಿಸಿರೋ ಮೊದಲನೇ ಚಾನೆಲ್ ಇದು ಗೊತ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು. ಅಂಡ್ ಫಸ್ಟ್ ನಮ್ಮ ಬಂದಿರೋ ಪ್ರೀಮಿಯರ್ ಅಲ್ಲಿ ಅಂದ್ರೆ ಟೆಕ್ನಿಷಿಯನ್ ಪ್ರೀಮಿಯರ್ ಅಲ್ಲಿ ನಿಮ್ಮ MD ನಂಗೆ ಗೊತ್ತಿಲ್ಲ ಸರ್, ರವಿ ಸರ್, ಅವ್ರು ಬಂದು ಮೇಡಮ್ ನಿಮ್ನ ಅನ್ಕೊಂಡಿರ್ಲಿಲ್ಲ ಮೇಡಮ್ ಹೆಂಗ್ ಮಾಡಿದ್ರಿ ಅಂತ ಹೇಳ್ಬಿಟ್ರು. ಮೇಡಮ್ ಫಸ್ಟ್ ಸಿಕ್ಕಿರೋ ಏನಂತಾರೆ ನನಗೆ ಸಿಕ್ಕಿರೋ ಅಪ್ರಿಸಿಯೇಷನ್ ಮೇಡಮ್ ನಿಮ್ಮ ಚಾನೆಲ್ ನಿಮ್ಮ MD ಕೈಯಿಂದ ಅವತ್ತಾಗಿರೋ ಪ್ರೀಮಿಯರ್ ಶೋ. ಸೊ ಅದಕ್ಕೆ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಮ್ಮನ್ನ ಕರ್ಸಿರೋದಕ್ಕೆ. ವೆರಿ ಮಚ್. ಅಂದ್ರೆ ನಮ್ಗೆ ರವಿ ಅವ್ರ ಜೊತೆಲ್ಲ ಇರ್ತಾರೆ, ನೋಡಿಲ್ಲ ಆಮೇಲೆ ಕೇಳಿ. ಅದೇ ನನಗೆ ಗೊತ್ತಿಲ್ಲ ಅಂದ್ರೆ ಇವರು ಟೀಮಲ್ಲೆಲ್ಲ ನಾನಂದ್ರೆ ಟೀಮಿಗೆ ಅದಾಗಿದ್ಮೇಲೆ ಸೇರಿರೋದು. ಬಟ್ ಏನಂತ ಹೇಳಿದ್ರೆ ಅವಾಗ ನಮಗೆ ಬೇಕು ಮೇಡಮ್. ಈಗಿನ ಕಾಲದಲ್ಲಿ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕೋದಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಇವನ್ ಕಲೆಯವರಾಗ್ಲಿ ಎಲ್ಲೇ ಆಗ್ಲಿ ನೀವು ನಮಗೇನು ಖುಷಿ ಆಗೋದು ಗೊತ್ತಾ, ಒಂದು ಒಳ್ಳೆ ಕಂಟೆಂಟ್ ಬರ್ತಿದೆ ಅಂತ ಹೇಳಿದಾಗ ಎಲ್ಲರೂ ಆ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಇಲ್ಲಪ್ಪ ಈ ಮೂವಿನ ಗೆಲ್ಸ್ಬಿಡೋಣ, ಇದೊಂದು ಚೆನ್ನಾಗಿದೆ, ಇದು ಹಂಗೆ ಬಂದು ಹೋಗ್ಬಾರ್ದು ಅಂತೇಳಿ ನೀವು ನಿಂತ್ಕೋತಿರಲ್ಲ. ಅದಕ್ಕೆ ಆಕ್ಚುಲಿ ನಾವು ಯಾವಾಗಲೂ ಕೃತಜ್ಞತರಾಗಿರ್ಬೇಕು. ಈಗ ನಮಗೆ ಯಾರೆಲ್ಲ ಬಂದು ಸಪೋರ್ಟ್ ಮಾಡಿದ್ದೀರಿ, ಈಗ ನೆನ್ನೆ ಕೂಡ ಪ್ರೀಮಿಯರ್ ಶೋಗೆ ತುಂಬಾ ಜನ ಬಂದ್ರು ಅಲ್ವಾ, ನೆನ್ನೆ ಕೂಡ ಬಂದವರು ಎಲ್ಲರೂ ಕೂಡ ಬಂದು ಹೇಳಿದೆ ಅಷ್ಟು. ಅದಕ್ಕೆ ಅಲ್ವಾ ಮ್ಯಾಮ್ ನಾವು ಇಷ್ಟು ಟೈಮು ಇಷ್ಟು ವರ್ಷಗಳಿಂದ ನಾವು ಕಷ್ಟಪಡ್ತಾರೆ ಈ ಚಿತ್ರನ ಒಂದು ಚೆನ್ನಾಗಿ ಮುಗಿಸೋಣ. ಮೇಡಮ್ ಒಂದು ಏನೇ ಆಗಲಿ ನಾನು ಒಂದು ಮಾತಾಡಬೇಕು ಅನ್ಕೊಂಡ್ಬಿಟ್ಟಿದ್ದೀನಿ.